ಲಾರಿ ಮಾಲೀಕ ಮತ್ತು ಪಾರಿವಾಳ ಕತೆ. ಒಂದು ಸಣ್ಣ ಪಟ್ಟಣದಲ್ಲಿ ರಾಮಯ್ಯ ಎಂಬ ಲಾರಿ ಮಾಲೀಕನಿದ್ದ. ಅವನಿಗೆ ಒಂದು ಹಳೆಯ ಲಾರಿ ಇತ್ತು. ಅದರ ಹೆಸರು ಗಂಗಾ. ರಾಮಯ್ಯ ತನ್ನ ಲಾರಿಯ ಮೂಲಕ ಸರಕು ಸಾಗಿಸಿ ಜೀವನ ನಡೆಸುತ್ತಿದ್ದ. ಆದರೆ ರಾಮಯ್ಯನಿಗೆ ಒಂದು ವಿಚಿತ್ರ ಸ್ವಭಾವವಿತ್ತು. ಅವನು ಯಾವಾಗಲೂ ತನ್ನ ಲಾರಿಯನ್ನು ತನ್ನ ಕುಟುಂಬದ ಸದಸ್ಯನಂತೆ ಕಾಣುತ್ತಿದ್ದ. ಆದರೆ ಜೀವನದಲ್ಲಿ ಏನೋ ಕೊರತೆ ಇದೆ ಎಂದು ಅವನಿಗೆ ಯಾವಾಗಲೂ ಅನಿಸುತ್ತಿತ್ತು. ಒಂದು ದಿನ ರಾಮಯ್ಯ ತನ್ನ ಲಾರಿಯನ್ನು ದೂರದ ಗ್ರಾಮಕ್ಕೆ ಓಡಿಸಿಕೊಂಡು ಹೋಗುತ್ತಿದ್ದ. ರಸ್ತೆಯ ಬದಿಯಲ್ಲಿ ಒಂದು ಗಾಯಗೊಂಡ ಪಾರಿವಾಳವನ್ನು ಕಂಡ. ಅದರ ರೆಕ್ಕೆ ಒಡೆದಿತ್ತು ಮತ್ತು ಅದು ಚಲಿಸಲಾಗದೆ ಒದ್ದಾಡುತ್ತಿತ್ತು. ರಾಮಯ್ಯನಿಗೆ ಕರುಣೆ ತೋರಿತು. ಅವನು ಲಾರಿಯನ್ನು ನಿಲ್ಲಿಸಿ ಪಾರಿವಾಳವನ್ನು ಎತ್ತಿಕೊಂಡು ತನ್ನ ಲಾರಿಯ ಕ್ಯಾಬಿನ್ನಲ್ಲಿ ಇಟ್ಟ. ನೀನು ಚಿಂತೆ ಮಾಡಬೇಡ ಚಿಕ್ಕವನೇ, ನಾನು ನಿನ್ನನ್ನು ಸರಿ ಮಾಡುತ್ತೇನೆ ಎಂದು ಅವನು ಗೊಣಗಿದ. ರಾಮಯ್ಯ ತನ್ನ ಮನೆಗೆ ತಂದ ಪಾರಿವಾಳಕ್ಕೆ ಗಿಣಿ ಎಂದು ಹೆಸರಿಟ್ಟ. ಅವನು ಅದರ ಗಾಯಕ್ಕೆ ಔಷಧ ಹಾಕಿ ಚಿಕಿತ್ಸೆ ನೀಡಿದ. ದಿನಗಳು ಕಳೆದಂತೆ ಗಿಣಿಯ ಗಾಯ ಗುಣವಾಯಿತು. ಆದರೆ ಗಿಣಿಗೆ ರಾಮಯ್ಯನ ಜೊತೆ ಒಡನಾಟ ಇಷ್ಟವಾಯಿತು. ಅದು ರಾಮಯ್ಯನ ಮನೆಯ ಸುತ್ತಲೂ ಓಡಾಡುತ್ತಿತ್ತು. ಕೆಲವೊಮ್ಮೆ ಲಾರಿಯ ಕ್ಯಾಬಿನ್ನಲ್ಲಿ ಕುಳಿತುಕೊಳ್ಳುತ್ತಿತ್ತು. ರಾಮಯ್ಯಗೆ ಗಿಣಿಯ ಸಾಂಗತ್ಯ ಒಂದು ಹೊಸ ಖುಷಿಯನ್ನು ತಂದಿತು. ಆದರೆ ಗಿಣಿಯನ್ನು ಕಾಡಿಗೆ ಬಿಡುಗಡೆ ಮಾಡಬೇಕೇ ಎಂಬ ಗೊಂದಲ ಅವನಿಗಿತ್ತು. ಒಂದು ದಿನ ರಾಮಯ್ಯ ಗಿಣಿಯನ್ನು ಕಾಡಿನ ಬಳಿಗೆ ಕರೆದುಕೊಂಡು ಹೋದ. ಗಿಣಿ, ನೀನು ಈಗ ಗುಣವಾಗಿದ್ದೀಯಾ? ನಿನ್ನ ಸ್ವಾತಂತ್ರ್ಯ ನಿನಗೆ ಬೇಕು ಎಂದು ಹೇಳಿ ಅದನ್ನು ಬಿಡುಗಡೆ ಮಾಡಿದ. ಆದರೆ ಗಿಣಿ ಹಾರದೆ ರಾಮಯ್ಯನ ಭುಜದ ಮೇಲೆ ಕುಳಿತಿತು. ರಾಮಯ್ಯಗೆ ಆಶ್ಚರ್ಯವಾಯಿತು. ಗಿಣಿಗೆ ರಾಮಯ್ಯನ ಜೊತೆ ಇರಲು ಇಷ್ಟವಿತ್ತು ಎಂದು ಅವನಿಗೆ ಅರಿವಾಯಿತು. ಕೆಲವು ತಿಂಗಳುಗಳ ನಂತರ ರಾಮಯ್ಯನ ಲಾರಿಗೆ ಒಂದು ದೊಡ್ಡ ಆರ್ಡರ್ ಬಂತು. ಆದರೆ ರಸ್ತೆಯಲ್ಲಿ ಲಾರಿಯ ಟೈರ್ ಒಡೆಯಿತು. ರಾಮಯ್ಯ ಒಂಟಿಯಾಗಿದ್ದ. ರಾತ್ರಿಯಾಗಿತ್ತು ಮತ್ತು ಸಹಾಯಕ್ಕೆ ಯಾರೂ ಇರಲಿಲ್ಲ. ಆಗ ಗಿಣಿ ತನ್ನ ರೆಕ್ಕೆಗಳನ್ನು ಬೀಸುತ್ತಾ ರಾಮಯ್ಯನ ಭುಜದಿಂದ ಹಾರಿತು. ರಾಮಯ್ಯಗೆ ಆಶ್ಚರ್ಯವಾಯಿತು. ಆದರೆ ಗಿಣಿ ಹಾರಿ ಹೋಗಿ 1 ಗಂಟೆಯೊಳಗೆ ಹತ್ತಿರದ ಗ್ರಾಮದಿಂದ ಒಬ್ಬ ಮೆಕ್ಯಾನಿಕ್ನನ್ನು ಕರೆತಂದಿತು. ರಾಮಯ್ಯಗೆ ಗಿಣಿಯ ಬುದ್ಧಿವಂತಿಕೆಗೆ ಆಶ್ಚರ್ಯವಾಯಿತು. ಮೆಕ್ಯಾನಿಕ್ ಟೈರ್ ಬದಲಾಯಿಸಿದ ಮತ್ತು ರಾಮಯ್ಯ ತನ್ನ ಆರ್ಡರ್ ಅನ್ನು ಸಮಯಕ್ಕೆ ತಲುಪಿಸಿದ. ಈ ಘಟನೆಯಿಂದ ರಾಮಯ್ಯನಿಗೆ ಒಂದು ದೊಡ್ಡ ಪಾಠ ಕಲಿತಿತು. ಜೀವನದಲ್ಲಿ ಸಾಂಗತ್ಯ ಮತ್ತು ನಂಬಿಕೆ ಎಷ್ಟು ಮುಖ್ಯ ಎಂದು ಅವನಿಗೆ ಅರಿವಾಯಿತು. ಗಿಣಿ ಒಂದು ಸಣ್ಣ ಪಕ್ಷಿಯಾಗಿದ್ದರೂ ಅದರ ಜೊತೆಗಿನ ಬಾಂಧವ್ಯ ರಾಮಯ್ಯನ ಜೀವನಕ್ಕೆ ಹೊಸ ಅರ್ಥವನ್ನು ನೀಡಿತು. ಆ ನಂತರ ರಾಮಯ್ಯ ಮತ್ತು ಗಿಣಿ ಎಲ್ಲೆಡೆ ಒಟ್ಟಿಗೆ ಪ್ರಯಾಣಿಸುತ್ತಿದ್ದರು. ಗಿಣಿ ಲಾರಿಯ ಕ್ಯಾಬಿನ್ನಲ್ಲಿ ಕುಳಿತು ರಾಮಯ್ಯನ ಜೊತೆ ಹಾಡುತ್ತಿತ್ತು. ಪಟ್ಟಣದ ಜನರು ಈ ಜೋಡಿಯನ್ನು ಲಾರಿ ಮಾಲೀಕ ಮತ್ತು ಪಾರಿವಾಳ ಎಂದು ಕರೆಯತೊಡಗಿದರು. ರಾಮಯ್ಯನ ಜೀವನದಲ್ಲಿ ಗಿಣಿಯ ಆಗಮನವು ಅವನ ಒಂಟಿತನವನ್ನು ದೂರ ಮಾಡಿತು. ಅವನಿಗೆ ಒಂದು ಸತ್ಯ ಅರಿವಾಯಿತು. ಪ್ರೀತಿ ಮತ್ತು ಕಾಳಜಿಯಿಂದ ಯಾವುದೇ ಜೀವಿಯ ಜೊತೆ ಒಂದು ಸುಂದರ ಬಾಂಧವ್ಯವನ್ನು ಕಟ್ಟಿಕೊಳ್ಳಬಹುದು. ಈ ಕಥೆಯಿಂದ ನಾವು ಕಲಿಯುವುದು ಏನೆಂದರೆ, ಜೀವನದಲ್ಲಿ ಚಿಕ್ಕ ಚಿಕ್ಕ ಕ್ಷಣಗಳು ಮತ್ತು ಸಂಬಂಧಗಳು ದೊಡ್ಡ ಬದಲಾವಣೆಯನ್ನು ತಾರಕವಾದರೂ ತರಬಹುದು.